ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದರಿ. ಐ ಹೋಪ್ ನೀವೆಲ್ಲರೂ ಮಸ್ತ್ ಅದರ ಅನ್ಕೋತೀನಿ. ಗಾಯ್ಸ್ ನಾವಿಲ್ಲಿ 10x15 ಕಾರ್ ಪಾರ್ಕಿಂಗ್ ಸಲುವಾಗಿ ಶೆಡ್ ಹೊಡ್ಯಾಡ್ದರಿ. ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಕೈತಿ ಒಂದು ಕಾರ್ ಪಾರ್ಕಿಂಗ್ ಎಷ್ಟು ಕಾಸ್ಟ್ ಆಕೈತಿ ಅಂತ. ಪೂರಾ ಈ ವ್ಲಾಗ್ ನೋಡ್ರಿ. ನಮ್ದು ಮಟೀರಿಯಲ್ ಎಲ್ಲ ಬಂದಿದೆ ಆಲ್ರೆಡಿ. ಮತ್ತೆ ಈಗೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದಾರೆ. ಇಲ್ಲಿ ಈ ಆಂಗಲ್ ಮತ್ತೆ ವೆಲ್ಡಿಂಗ್ ಹೊಡ್ಕೊಳತ್ತಾರ. ಮತ್ತೆ ಇಲ್ಲಿ ಹೋಲ್ ತೆಗಿತಾರ. ಗೈಸ್ ನಾ ಈ ಶೆಡ್ ಹೊಡಿದ 10x15 ಮಿನಿಮಮ್ ಕಾರ್ ಪಾರ್ಕಿಂಗ್ 10x15 ಬೇಕಾ ಬೇಕ್ರಿ. ಗಾಯ್ಸ್ ನಾವ ರೆಡಿ ಮಾಡತ್ತಿದ್ವು ನೋಡ್ರಿ. ಇಲ್ಲಿ ಗಾಳಿ ಆಟ ಎಷ್ಟು ಜೋರ್ ಬರತೈತೆ ಅನ್ನೋದ. ಅಪ್ಪ ದೇವ್ರೆ, ಮಳಿನೂ ಬಂತು ನೋಡ್ರಿ. ಅದಲ್ಲಿ ಮಳಿ ಬೀಳತೈತ್ರಿ ನೋಡ್ರಿ. ಅದಲ್ಲಿ ಈಗ ಸ್ವಲ್ಪ ಸ್ಟಾಪ್ ಮಾಡ್ಬೇಕಾತ. The next day. ಸಿಮೆಂಟ್ ಹೊಡೆಯಕ್ಕೆ ಆಮೇಲೆ ಲಾಸ್ಟಿಗೆ ಅಷ್ಟು ಎಮರ್ಜೆನ್ಸಿ ಇರ್ತೇವೆ ನೋಡು. ಅದಕ್ಕೆ ಯೂಸ್ ಆದ್ರೂ ಭೀ The next day. ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಂಗದ್ರಿ. ಐ ಹೋಪ್ ನೀವೆಲ್ಲರೂ ಮಸ್ತ್ ಅದ್ರ ಅನ್ಬೋದಿನಿ. ಗೈಸ್ ಇದು ಮರನೇ ದಿನ ರೀ. ಈಗ ನಾವು ಹೊಂಟೇವ್ರಿ ಶೆಡ್ ಕಡೆ ಅಂದ್ರೆ ನೋಡಾಕ. ಅಂದ್ರೆ ಹೆಂಗಾಗೈತಿ ಏನಾಗೈತಿ ಈಗೆಲ್ಲ ಪೂರ್ತಿ ನಿಮ್ಗೆ ಹೇಳ್ತೇನೆ ರೀ. ಮತ್ತು ಎಷ್ಟು ಪ್ರೈಸ್ ಬಿತ್ತು ನನಗೆ ಇದೆಲ್ಲ ರೆಡಿ ಆಗ್ಬೇಕಾರೆ ಅದು ನಿಮ್ಗೆ ಕೂಡ ಹೇಳ್ತೇನೆ. ಸೊ ಈಗ ತಡ ಮಾಡಲ್ದ ಡೈರೆಕ್ಟ್ ಅಲ್ಲೇ ಹೋಗೋಣ್ರಿ. ಮತ್ತು ನಿಮ್ಗೆ ತೋರಿಸ್ತೇನೆ ರೀ ನಾನು ಹೆಂಗೆ ರೆಡಿ ಆಗೈತೆ ಅನ್ನೋದು ಟೋಟಲ್. ನೋಡ್ರಿ ಫ್ರೆಂಡ್ಸ್, ಫೈನಲಿ ಹಿಂಗೆ ರೆಡಿ ಆಗೈತ್ರಿ. ಈಗ ನಾನು ನಿಮಗೆ ಒಳಗೆ ಕರ್ಕೊಂಡು ಹೋಗ್ತೇನೆ ರೀ, ತೋರಿಸ್ತೇನೆ ರೀ ಹೆಂಗೆ ಆಗೈತೆ ಅನ್ನೋದು. ಫ್ರೆಂಡ್ಸ್ ನೋಡ್ರಿ, ಓಪನ್ ಆದ ಕೂಡಲೇ ಆಲ್ರೆಡಿ ನಾವು ಗಾಡಿ ಹಚ್ಚಿದ್ದೇವೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಮಸ್ತ್ ಗಾಡಿ ಕುಂತದ್ರಿ. ಉದ್ದ 15 ಫೂಟ್ ಐತ್ರಿ ಕರೆಕ್ಟ್ ಇಲ್ಲಿಂದ ಇಲ್ಲಿ ಮಟ. ಸೊ ಡಿಕ್ಕಿ ತೆಗಿಯಾಕ ಕಟ್ಟನ್ ಕಟ್ಟೆ ಕೊಂಡಿರ್ತೈತ್ರಿ. ಇದು ಡಿಕ್ಕಿ ತೆಗೆದು ಅಂದ್ರೆ ಇವೇನು ಕಂಬ ಅದಲ್ಲ ರೀ 4 ಕಡೆ, ಇವ 2 ಇಂಚಿದು ಅದಾವು. ಮತ್ತು ಇದು ಡೋರ ಮತ್ತು ಈ ಕಡೆ ಸೆಂಟ್ರದ ಇವೆಲ್ಲ 1 ಇಂಚಿದು ಅದಾವು. ಮತ್ತು ಇವೇನು ಮ್ಯಾಗ ನೋಡತ್ತಲ್ಲ ನೀವು, ಈ ಪೈಪ ಇವು ಎಲ್ಲ 1.5 ಇಂಚಿದು ಅದಾವೆ ರೀ. ಸೊ ನನಗೆ ಟೋಟಲ್ ಇದು 15x10 ಐತ್ರಿ. ಆ್ಯಕ್ಚುಲಿ 15x10 ಕಟ್ಟಾಕ ಟೋಟಲ್ ನನಗೆ ಎಷ್ಟು ಖರ್ಚು ಬಂತಂದ್ರೆ ಫ್ರೆಂಡ್ಸ್, ಈಗ ನಾ ಡೈರೆಕ್ಟ್ ಪಾಯಿಂಟ್ ಮ್ಯಾಗ ಬರ್ತೀನಿ ನನಗೆ ಎಷ್ಟು ಪ್ರೈಸ್ ಬಿತ್ತಿದೆ ಅಂತ. ಗೈಸ್ ನಾ 110 ರೂಪಾಯಿ ಹಂಗೆ ಸ್ಕ್ವೇರ್ ಫುಟ್ಲೆ ಇದು ಶೆಡ್ ಹೊಡ್ಕೊಂಡೇನಿ. ಅಂದ್ರೆ ಟೋಟಲ್ ನಂದು 500 ಸ್ಕ್ವೇರ್ ಫುಟ್ ಆಕೈತಿ. 110 ಇಂಟು 500 ಅಂದ್ರೆ 55,000 ರೂಪೀಸ್ ಆತ್ರಿ. ಇದು ನನಗೆ ಬರೀ ಶೆಡ್ ಹೊಡ್ಯಕ್ಕೆ 55,000. ಮತ್ತು ಇನ್ನೊಂದು ಏನಂದ್ರೆ ನಾ ಬ್ರಾಸ್ ತೊಗೊಂಡ್ರಲ್ಲ, ಅಂದ್ರೆ ಕಾಂಕ್ರೀಟ್ ಮಾಡಕ್ಕೆ ಬ್ರಾಸ್, ಅದು ನನಗೆ
3,500 ರೂಪಾಯಿಗೆ ಒಂದು ಟ್ಯಾಕ್ಟರ್ ಬಂತು ರೀ. ಪೂರಾ ಒಂದು ಟ್ಯಾಕ್ಟರ್ ತರ್ಸೇನ್ರಿ ನಾ, ಮತ್ತು ಕಮ್ಮಿ ಬೀಳ್ಬಾರ್ದಂತ. ಆಮೇಲೆ ಆದ 3,500. ಮತ್ತು ಇನ್ನೊಂದು ಸಿಮೆಂಟ್ ರೀ 4 ಚೀಲ ತೊಗೊಂಬಂದೇನ್ರಿ ನಾ. 4 ಚೀಲದಂದ್ರೆ 1 ಚೀಲಕ್ಕೆ 300 ರೂಪಾಯಿ ಐತ್ರಿ. ಅಂದ್ರೆ 4 ಚೀಲಕ್ಕೆ 1,200 ರೂಪಾಯಿ ಆಯ್ತು. ಮತ್ತು ಪ್ಲಸ್ 3 ಮಂದಿ ಕಾಮಗಾರ ಇದ್ರಿ. 3 ಮಂದಿದ ಕಾಮಗಾರದ ಒಬ್ಬಂದು 600 ರೂಪಾಯಿ ಐತ್ರಿ. 3 ಮಂದಿದ ಅಂದ್ರೆ 1,800 ರೂಪಾಯಿ. 1,800 ರೂಪಾಯಿ ಪ್ಲಸ್ ಸಿಮೆಂಟ್ ಚೀಲ 1,200 ರೂಪಾಯಿ, 3,000 ರೂಪಾಯಿ ಆಯ್ತು ರೀ. ಮತ್ತು ಪ್ಲಸ್ ಬ್ರಾಸ್ 3,500 ಅಂದ್ರೆ 6,500 ರೂಪಾಯಿ ರೀ. ಮತ್ತು ಶೆಡ್ದ 55,000 ರೂಪಾಯಿ. ಅಂದ್ರೆ ಟೋಟಲ್ 61,500 ರೂಪಾಯಿ ನಂದು ಟೋಟಲ್ ಬಿಲ್ ಆಗೈತೆ ರೀ. ಸೊ ನೀವು ಹಿಂಗೆ ನಾರ್ಮಲ್ ಒಂದು ಶೆಡ್ ಹೊಡ್ಕೋಬೇಕಾದ್ರೂ ನಿಮ್ಗೆ 60,000 ರೂಪಾಯಿ ಮಿನಿಮಮ್ ನಿಮ್ಮ ಕಡೆ ಇರಬೇಕು. ಮತ್ತು ಇಷ್ಟೆಲ್ಲ ಶೆಡ್ ಹೊಡೆದಿದ್ದಕ್ಕೆ ಈಗ ಎಲ್ಲ ಕಡೆ ಪ್ಯಾಕ್ ಆಗೈತೆ ರೀ. ಮಸ್ತ್ ಅನ್ಸೈತಿ ಈಗ. ಮತ್ತು ಗಾಡಿನೂ ಒಳಗೆ ಹಾಕಿದ್ದು ರೀ, ಬರೋಬ್ಬರಿ ಕಂಫರ್ಟೇಬಲ್ ಕುಂತ ಕಟ್ಟನ ಕಟ್ಟಿ ಕುಂತೈತಿ. ಕಟ್ಟನ ಕಟ್ಟಿ ಅಂದ್ರೆ ಏನ, ಡಿಕ್ಕಿ ಓಪನ್ ಮಾಡಿ ಅದಕ್ಕೆ 3 ಫೂಟ್ ಐತ್ರಲ್ಲ ಆ್ಯಕ್ಚುಲಿ, ಅದಕ್ಕೆ 15 ಫೂಟ್ ಹೊಡ್ಕೊಂಡೀನಿ. ಈಗ ಮಸ್ತ್ ಕುಂತೈತ್ರಿ. ಮತ್ತು ಇನ್ನೊಂದು ಗೈಸ್, ನೀವೇನ್ರೆ ಹಿಂಗೆ ಶೆಡ್ ಹೊಡ್ಕೊಂಡಿದ್ರೆ ನಾ ಏನು ಇವ್ರ ಕಡೆ ಕಟ್ಕೊಂಡೇನ್ರಲ್ಲ ಇವ್ರು ಅಂದ್ರೆ ನೀವು ಬೆಳಗಾವಣ್ಯಾಗ ಇದ್ದಿದ್ರೆ, ನೀವು ಬೆಳಗಾವಣ್ಯಾಗ ಇದ್ದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನೀವು ಕಾರ್ ಪಾರ್ಕಿಂಗ್ ಸಲ ಹಿಂಗೆ ಏನು ಶೆಡ್ ಹೊಡ್ಕೋರಿದ್ರೆ ಮತ್ತು ಇವ್ರಿಗೆ ಫೋನ್ ಹಚ್ಚಿರಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಇಂಥದ್ದೊಂದು ಹೊಸ ಬ್ಲಾಗ್ ಒಳಗೆ ಆಟೋಮಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.